ಇದು ಸ್ಟಾರ್ಟಿಂಗ್ ನಿಮ್ಮ ಹತ್ರ ನಿಮಗೆ ನಾರ್ಮಲ್ ಆಗಿ ನಿಮ್ಮ ಫ್ರೆಂಡ್ಸೇ, ಯಾರು ಅಲ್ಲಿ ನಿಮ್ಮ ಫ್ರೆಂಡ್ಸೇ, ನಿಮ್ಮ ಕ್ಲಾಸಲ್ಲಿದ್ದವರು, ನಿಮ್ಮ ಒಟ್ಟಿಗೆ ಕೂತ್ಕೊಂಡಿದ್ದ ಒಂದು ಬೆಂಚಲ್ಲಿದ್ದವರು, ಕಾಲೇಜ್ ಅವರು ಒಂದು ಪೋಸ್ಟರ್ ಥರ ವರ್ಕ್ ಮಾಡ್ತಾ ಇದ್ದಾನೆ ಇನ್ಸ್ಟಾದಲ್ಲಿ, ಸ್ನ್ಯಾಪಲ್ಲಿ, ವಾಟ್ಸಪ್ಪಲ್ಲಿ. ಮತ್ತು ಅವ್ರದ್ದು ಲೈಫ್ ಸ್ಟೈಲನ್ನು ಹಾಕ್ತಾರೆ. ಯಾವ ಥರ ಹಾಕ್ತಾರೆ ಅಂದರೆ, ಅವರು ಜಾಲಿ ಆಗಿದ್ದಾರೆ, ಇದು ಅರ್ನ್ ಮಾಡ್ತಾ ಇದ್ದಾರೆ, ಅವರು ಚಿನ್ನ ತಗೊಂಡ್ರೆ ಏನಾದರೂ ಐಟಮ್ಸ್ ತಗೊಂಡ್ರೆ ಅದನ್ನು ಕೂಡ ಸ್ಟೇಟಸಲ್ಲಿ ಹಾಕ್ತಾರೆ, ತಿನ್ನಲಿಕ್ಕೆ ಹೋದರು ಆ ಥರ ನಿಮಗೆ ಹಾಕ್ತಾರೆ. ಆಗ ಯಾರೇ ನೋಡಿರ್ತಾರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೆ ಒಂದು ಡೌಟ್ ಬರ್ತದೆ, ಇವಳು ಹೇಗೆ ಅರ್ನ್ ಮಾಡ್ತಿದ್ದಾರೆ, ಇವಳಿಗೆ ಅಷ್ಟು ಹಣ. ಮೆಸೇಜ್ ಮಾಡ್ತೇವೆ ನಾವು, ಕೇಳ್ತಾರೆ ಎಂತ ಮಾಡ್ತಾಯಿದ್ದೀನಿ ನೀನು. ಆಗ ಅವಳು ಹೇಳ್ತಾಳೆ ನಾನು ಹೀಗೆ ವರ್ಕ್ ಮಾಡ್ತಿದ್ದೀನಿ, ಎಷ್ಟು ಸಂಬಳ ಅಂತ ಕೇಳಿ. ಆಗ ಅವಳು ಹೇಳ್ತಾರೆ ನನಗೆ ಇಷ್ಟಿಷ್ಟು 30,000ವರೆಗೆ ಆಗ್ತದೆ, ಕೆಲವೊಮ್ಮೆ 40,000ವರೆಗೆ ಆಗ್ತದೆ, ಆ ಥರ ಹೇಳ್ತಾರೆ. ಎಂಥ ವರ್ಕ್ ಅದೊಂದು ಕಂಪೆನಿಯಲ್ಲಿ, ಪಾರ್ಟ್ ಟೈಮಾ ಫುಲ್ ಟೈಮಾ? ಕೆಲವೊಬ್ರು ಹೇಳ್ತಾರೆ ಫುಲ್ ಟೈಮ್ ಆಗಿ ಮಾಡ್ತಿದ್ದೇನೆ, ಕಾಲೇಜ್ ಡ್ರಾಪ್ ಔಟ್ ಮಾಡಿದ್ದೇನೆ, ಹೀಗೆ ಕೆಲವರು ಪಾರ್ಟ್ ಟೈಮ್ ಅಂತ ಹೇಳ್ತಾರೆ. ಹೀಗೆ ನಾವಾಗ ವೇಕೆನ್ಸಿ ಉಂಟು ನಮ್ಮ ಹತ್ರ, ನೀನು ಸ್ಟೂಡೆಂಟ್ ಅಲ್ಲ ಬರ್ಬೋದಲ್ಲ ನಿನಗೆ ಅಂತ ಕೇಳ್ತಾರೆ. ನೋಡ್ತೇನೆ ಅಂತ ಹೇಳಿ, ಟ್ರೈನಿಂಗ್ ಉಂಟು, ಟ್ರೈನಿಂಗಿಗೆ ಬಾ, ಮತ್ತು ನಿನಗೆ ಕೆಲಸ ಏನಂತ ಗೊತ್ತಾಗ್ತದಲ್ಲ ಅಂತ ಹೇಳಿ ಕರೆಸೋದು. ಅಲ್ಲಿ ಫಸ್ಟ್ ಸ್ಟೆಪ್ ಅವ್ರದ್ದು ಜಾಬ್ ಮತ್ತು ಬಿಸ್ನೆಸ್. ಫಸ್ಟಿಗೆ ನಮಗೆ ಒಂದು ರೂಮಲ್ಲಿ ಹಾಕಿ, ಅಲ್ಲಿ ಯಾರ ಹತ್ರ ಮಾತಾಡಲಿಕ್ಕಿಲ್ಲ, ಫೋನ್ ಯೂಸ್ ಮಾಡಲಿಕ್ಕಿಲ್ಲ, ನೀವು ಹೊರಗೆ ಹೋಗೋದಿದ್ರು ನಿಮ್ಮನ್ನು ಯಾರು ಕರ್ಕೊಂಡು ಬಂದಿರ್ತಾರಲ್ಲ ಅವರೊಟ್ಟಿಗೆ ಹೊರಗೆ ಹೋಗಬೇಕು ಅಂತ ಹೇಳಿರ್ತಾರೆ. ಮತ್ತು ಅಲ್ಲಿ ಟ್ರೈನಿಂಗ್ 3 ದಿವಸ ಟ್ರೈನಿಂಗಲ್ಲಿ ಸ್ಟೆಪ್ ವೈಸ್ ಸ್ಟೆಪ್ ಅವರು ಹೇಳುವುದು. ನಮ್ಮದೊಂದು ಸಿಸ್ಟಮ್ಯಾಟಿಕ್ ಆದಂತಹ ಒಂದು ಕಂಪೆನಿ, ಗೌರ್ಮೆಂಟ್ ಅಂಡರಲ್ಲಿ ಬರ್ತದೆ, ಹಾಗೆ ತೋರಿಸ್ತಾರೆ, ವಿಡಿಯೋ ತೋರಿಸ್ತಾರೆ. ಅದರಲ್ಲಿ ಆ ವಿಡಿಯೋದಲ್ಲಿ ಒಂದಿತ್ತು, ಮೋದಿ ಅವರು ಹೇಳೋದು ಈಗ ಅನ್ಎಂಪ್ಲಾಯ್ ಕ್ರಿಯೇಟ್ ಆಗಿದೆ, AI ಬಂದಿದೆ, ಈಗ ಕೆಲಸ ಇಲ್ಲ, ಆ ಥರ ಹೇಳ್ತಾರೆ. ಆ ಥರ ತೋರಿಸಿ ಅವರು ಅವ್ರದ್ದು ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದು ಸ್ಟೋರೀಸ್, ನಾನು ಕಷ್ಟದಿಂದ ಬಂದಿದ್ದೆ, ನಾನು ಇಷ್ಟು ಕಷ್ಟಪಟ್ಟು ನಾನೀಗ ಅರ್ನ್ ಮಾಡ್ತೀನಿ, ನನ್ನ ಪೇರೆಂಟ್ಸನ್ನು ಸಾಕ್ತಾ ಇದ್ದೇನೆ, ನನ್ನ ಪೇರೆಂಟ್ಸ್ ಬೇಡ, ಹೋಗೋದೇ ಬೇಡ ಅಂತ ಹೇಳಿ ನನ್ನ ಪೇರೆಂಟ್ಸನ್ನು ಈಗ ಅವ್ರು ಖುಷಿಯಲ್ಲಿದ್ದಾರೆ, ಅವರನ್ನು ನಾನೀಗ ಸಾಕ್ತಾ ಇದ್ದೇನೆ, ಈಗ ಯಾವುದೇ ತೊಂದರೆ ಇಲ್ಲದೆ ಇದ್ದೇನೆ, ನಿಮಗೆ ಕೂಡ ಹೀಗೇ ಆಗ್ತದೆ ಟಾರ್ಗೆಟ್ ಮಾಡ್ತಾರೆ. ನಮ್ಮನ್ನು 8 ಗಂಟೆಗೆ ಟ್ರೈನಿಂಗ್ ಉಂಟು, ನೀವು ರೂಮಿಗೆ ಬರಬೇಕಂತ ಹೇಳ್ತಾರೆ. ರೂಮಲ್ಲಿ ಈಗ ಕ್ಲಾಸ್ ಸೆಷನ್ ಇರ್ತದೆ, ಕ್ಲಾಸಲ್ಲಿ ನಮಗೆ ಈ ಬಿಸ್ನೆಸ್ ಅದು ಸ್ವಲ್ಪ ಹೇಳ್ತಾರೆ. ರೂಮಲ್ಲಿ ಬಂದು ಒಬ್ಬೊಬ್ಬರು ಬರೋದು, ನಾನು ಎಷ್ಟು ಕಷ್ಟದಿಂದ ಬಂದಿದ್ದೇನೆ, ನನ್ನ ಪೇರೆಂಟ್ಸ್ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು, ನಾನೇ ದುಡ್ದು ನಾನು ಕಾಲೇಜ್ ಹೋಗ್ತಾ ಇದ್ದೆ, ಹೀಗೆಲ್ಲ ಹೇಳಿದ್ರು, ಸುಮಾರು ಕಟ್ಟುಕಟ್ಟೆ ಹೇಳ್ತಾರೆ ಅಲ್ಲಿ. ಹಾಗೆ ಹೇಳಿ ಕೂಗಿ ನಮ್ಮನ್ನು, ಅವ್ರು ಹೆಂಗೆ ಗೊತ್ತುಂಟಾ, ಅವರು ನಾವು ನಂಬಬೇಕು ಅವರ ಎಲ್ಲ ಸ್ಟೋರಿಯನ್ನು ಹೇಳಿ. ಮತ್ತು ಅಲ್ಲಿರೋರು ಮತ್ತು ಚಂದ ಮಾತಾಡೋದು, ನನಗೆ ಹೀಗೆ ಕಷ್ಟ ಇತ್ತು, ನಾನು ಕೂಡ ಬಂದು ಇಲ್ಲಿಗೆ ಸೇರಿದ ಮೇಲೆ ಹೀಗೆ ಆಯಿತು, ಇಷ್ಟು ಅರ್ನ್ ಮಾಡಿದೆ ಅಂತ ತೋರಿಸ್ತಾರೆ. ಅವ್ರ ಹತ್ರ ನೀವು ಯಾವುದೇ ಕ್ವಶನ್ ಕೇಳಿ ಆನ್ಸರ್ ಇಲ್ಲ, ರೀಸನ್ ಉಂಟು, ಹೀಗೀಗೆ ಆಗ್ತದೆ, ನಿಮಗೆ ನೆಕ್ಸ್ಟ್ ಗೊತ್ತಾಗ್ತದೆ, ಏನೂ ಇಲ್ಲ, ಟೆನ್ಷನ್ ಇಲ್ಲ, ನಾನು ಕೂಡ ಹೀಗೇ ಅಂದ್ಕೊಂಡು ಬಂದದ್ದು. ನಾನು ಸೇರಿದ ಮೇಲೆ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಿದ್ದಾರೆ, ಹೀಗೆಲ್ಲ ಉಂಟು ಕಂಪನಿ, ಬಾ ಜಾಯ್ನ್ ಆಗುವ ಅಂತಕ್ಕೆ ನಾನು ಹೇಳಿದೆ. ಅದೆಲ್ಲ ಸುಮ್ಮನೆ ಫ್ರಾಡ್ ಆಗಿರ್ಬೋದು, ನೀನು ಹೋಗಬೇಡ. ಇಲ್ಲ, ನನ್ನ ಫ್ರೆಂಡ್ ಒಬ್ಳು ಅಂತ ಹೇಳಿದ್ಲು. ಅದಕ್ಕೆ ನೀನು ನೋಡಿದ್ಯಾ ಕಂಪನಿ ಎಲ್ಲಿರೋದು, ಇಲ್ಲಿ ಬೇರೆ ಸೈಡ್ ಹೇಳಿದ್ಲು ಅವಳು. ಅದು ಪ್ರೊಫೈಲ್ ಎಲ್ಲ ತೋರಿಸಿದ್ದು, ಈ ಥರ ಉಂಟು ಪ್ರೊಫೈಲು, ನಿಮಗೆ ಗೊತ್ತುಂಟು, ಅವಳ ಫ್ರೆಂಡ್ ಇದ್ದಾಳೆ, ಅವಳ ಕಾಲೇಜಲ್ಲಿ ಪ್ರತಿಯೊಬ್ಬರು ಸುಮಾರು ಜನ ಇದ್ದಾರೆ ಅಂತ ಅವಳ ಅಂಡರಲ್ಲಿ. ಈ ಥರ ಹೇಳಿ ಮಕ್ಕಳಿಗೆ ಎಷ್ಟೋ ಜನ ಹೇಗೆ ಬಂದಿರ್ತಾರೆ ಅಂತ, BCA ಕಲಿತು 10,000 12,000 ಸಂಬಳ ಸಿಕ್ಕಿರ್ತದೆ ಫಸ್ಟಿಗೆ. ಅದು ಸಾಕಾಗದೆ ಅವರ ಫ್ರೆಂಡ್ಸ್ ಹೇಳ್ತಾರೆ ನಾವು 30,000 ದುಡಿತೇನೆ ಅಂತ. ಎಂಥ ವರ್ಕ್ ಅಂತ ಕೇಳಿ ಬಂದವರು, ಅದರಲ್ಲಿ ಟೀಚರ್ ಕಲಿತವರು ಇದ್ದಾರೆ, ಅವರು ಪಾಠ ಮಾಡ್ತಾಯಿದ್ರು. ಅವರು ಪಾಠ ಮಾಡಿ ಅದರಲ್ಲಿ ಅರ್ನ ಆಗಲಿಲ್ಲ ಅಂದರೆ ಇಲ್ಲಿಗೆ ಬಂದು ಇಲ್ಲಿ ಸೇರಿ ಇಲ್ಲಿ ಜನಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿರೋರು ಹೇಗೆ ಮಾತಾಡ್ತಾರೆ ಅಂದರೆ, ಅವರನ್ನು ನೀವು ನಮ್ಮ ಬ್ರೈನ್ ವಾಶ್ ಮಾಡಿದ್ದಾರೆ, ಅವ್ರದ್ದು ಕಂಪ್ಲೀಟ್, ಅವರು ನಂಬಿಬಿಟ್ಟಿದ್ದಾರೆ ಅವರು ಹೇಗಿದ್ದಾರೆ ಅಂತ. ಅಲ್ಲಿಂದ ಹೊರಗೆ ಬರಲಿಕ್ಕೆ ರೆಡಿಯೇ ಇಲ್ಲ. ಇದು ಮೋಸ ಅಲ್ಲ ಕೇಳಿದ್ದೆ, ನಾನೀಗ ಒಬ್ಬಳ ಹತ್ರ ಕೇಳಿದ್ದೆ, ಇದು ಮೋಸ ಅಲ್ಲನಾ, ನೀನು ಹೀಗೆ ಮಾಡೋದು ತಪ್ಪು ಅಲ್ಲನಾ? ಅದಕ್ಕೆ ಅವಳು ಹೇಳಿದ್ದು, ಅದರಲ್ಲಿ ಎಂಥ ಮೋಸ ಉಂಟು, ನೀನು ಎಂತ ಮಾಡ್ತಿದ್ದೀಯ ನಾನು ಅಂತ ಕೇಳಿದೆ. ನನಗೊಂದು ಎಜುಕೇಟೆಡ್ ಇದ್ದಾರೆ, ಹೇಗೆ ಕರೆಯುವುದು ಅವರನ್ನಂತ. ಅದಕ್ಕೆ ಅವಳು ಹೇಳಿದ ಒಂದೇ ಮಾತು, ಜಾಬ್ ಉಂಟು ಟ್ರೈನಿಂಗ್ ಉಂಟಂತ ಕರಿ, ನೀನು ಜಾಬ್ ಉಂಟು ಟ್ರೈನಿಂಗ್ ಉಂಟಂತ ಕರಿ, ನೀನೇನು ಮೋಸ ಮಾಡ್ತಾ ಇಲ್ಲ, ಅದರಲ್ಲಿ ಏನು ತಪ್ಪಿಲ್ಲ, ಆ ಥರ ಕರಿ ಅಂತಾನೆ ಕರೆಸೋದು. ಈಗ ನಾನು ಒಬ್ಬಳಿಗೆ ಸುಳ್ಳು ಹೇಳಿ, ನನ್ನೊಬ್ಬ ಸುಳ್ಳು ಹೇಳಿ ಕಲಿಸಿದ್ದಾಳೆ ಅಂದರೆ, ನಾನು ಒಂದು 3 ಜನಕ್ಕೆ ಸುಳ್ಳು ಹೇಳಿ ಕಲಿಸಬೇಕು. ಆ ಥರ ಅವ್ರಿಗೆ ಮೋಸ ಮಾಡಿದರೆ ನನ್ನ ಒಪಿನಿಯನ್, ಅವರು ಎಂತ ಅಂದ್ಕೊಳ್ತಾರೆ ನನ್ನ ಬಗ್ಗೆ, ಅದು ಬ್ಯಾಡ್ ಆಗಿ ಹೋಗ್ತದೆ. ಆ ಥರ ಹೀಗೆ ಪ್ರತಿಯೊಂದು ನಿಮ್ಮ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಇದು ಊರಿನವರು ತುಂಬ ಜನ, ನನಗೆ ಪರಿಚಯದಿದ್ದವರೇ ಒಂದು 10-15 ಜನ ಇದ್ದಾರೆ ಅಲ್ಲಿ ನಾನು ಟ್ರೈನಿಂಗ್ಗೆ ಹೋಗುವಾಗ. ಅಲ್ಲಿ ಟೀಮ್ ಇರ್ತದೆ, ಓಕೆನಾ.
ಈಗ ಒಬ್ಳು ಬಂದರೆ ಅವಳ ಹಿಂದೆ ಎಷ್ಟು ಒಂದು ಜನ ಇರ್ತಾರೆ, ಅವಳು ಟೀಮ್ ಕಟ್ತಾಳಲ್ಲ, ಅದರದ್ದೊಂದು ಗ್ರೂಪ್, ಹೀಗೆ ಇನ್ನೊಂದು ಗ್ರೂಪ್, ಹಾಗೆ ಗ್ರೂಪ್ ಇರ್ತದೆ ಅವ್ರದ್ದು. ಆ ಗ್ರೂಪಲ್ಲಿ ಒಂದು 40 ಮೆಂಬರ್ಸ್ ಇರ್ತದೆ. ಈಗ ನಾನು ಒಂದು ವೀಕ್ ಅವ್ರದ್ದು, ಈಗ ಒಂದು ವಾರದಲ್ಲಿ ಒಂದು ಸೆಟ್ ಬರ್ತದೆ ಬ್ಯಾಚ್, ಅವ್ರದ್ದು ಟ್ರೈನಿಂಗ್ ಇಂಟರ್ವ್ಯೂ ಆದಮೇಲೆ ಇನ್ನೊಂದು ಬ್ಯಾಚ್ ಬರ್ತದೆ. ಆ ಥರ ತಿಂಗಳಿಗೆ ಬ್ಯಾಚ್ ಬರ್ತಾ ಹೋಗ್ತದೆ. ಇವರು ಈ ಥರನೇ ಮಾಡಿ ಜನಗಳಿಗೆ ಅಲ್ಲಿ ಕೆಲವರು ಏನಾದರೂ ಕಾಲೇಜ್ ಬಿಟ್ಟು ಅಲ್ಲೇ ಪರ್ಮನೆಂಟ್ ವರ್ಕ್ ಮಾಡಿದ್ದಾರೆ. ಅಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ಡಿಗ್ರಿ ಮಾಡಲಿಕ್ಕೆ ಎಂತ ಉಂಟು, ಡಿಗ್ರಿ ಮಾಡಿ ನಾವೇನು ಮಾಡಿದ್ದೇವೆ, ಈ ಬಿಸ್ನೆಸ್ ನೋಡಿ ಎಷ್ಟು ಪ್ರಾಫಿಟ್ ಉಂಟು, ಡಿಗ್ರಿಯಿಂದ ಏನು ಯೂಸ್ ಉಂಟು, ಎಜುಕೇಷನನ್ನು ಯಾವ ಥರ ತೋರಿಸ್ತಾರೆ, ಎಜುಕೇಷನಿಂದ ಏನಾಗೋದಿಲ್ಲ, ಈಗ ಬಂದು ಎಲ್ಲ ಮಾಡ್ತಾರೆ, ಆ ಥರ ತೋರಿಸ್ತಾರೆ, ನಾವು ದುಡಿಬೇಕು ಹೀಗೆ ಹೇಳಿ. ಇಲ್ಲ ಅದು ಹೇಗೆ, ಅದು ಆಗುವುದಿಲ್ಲ, ಆ ಥರ ಎಲ್ಲ ಮಾತಾಡಿದ್ದಾರೆ. ಮೋಸ ಯಾರಿಗೂ ಆಗಬಾರ್ದು ಇನ್ನು, ಯಾಕಂದರೆ ಹೀಗೇ ಎಲ್ಲರೂ ಹಾಗೆಯೇ ಮಾಡ್ತಾ ಹೋದರೆ ಕಲಿಯೋದು ಯಾಕೆ ನಾವು, ಸಿಸ್ಟಮ್ ಯಾಕೆ ಇರುವುದು, ಹೀಗೆ ಎಷ್ಟು ಜನ ದುಡಿಬೋದು ಸರ್, ಇದು ಕಂಪನಿ ಇರುವವರೆಗೂ ಮಾತ್ರ, ಕಂಪನಿ ಹೋದರೆ ಎಲ್ಲರೂ ಹೋಗ್ತಾರೆ ಅಲ್ಲಿಂದ.